ಗೆಳೆಯರೇ ನಮಸ್ಕಾರ. ಖುಷಿ ಆಯಿತು ಕಿರಿಕ್ ಪಾಪ್ ಚಾನಲ್ಗೆ ವಿಸಿಟ್ ಮಾಡಿದ್ದಕ್ಕಾಗಿ. ನಾನು ನಿಮ್ಮ ಮುಂದೆ ಬಂದಿರೋದು ಏನಕ್ಕೆ ಅಂದರೆ, ನಾನು ನನಗೆ ಒಂದು ಚಾಲೆಂಜ್ ಹಾಕ್ಕೊಂಡಿದ್ದೀನಿ. ನಾನಿವಾಗ ಯಾರೆಲ್ಲ ಫ್ರೆಂಡ್ಸ್ ಇದ್ದಾರೆ, ನಂದು ಯಾರೆಲ್ಲ ರಿಲೇಟಿವ್ಸ್ ಇದ್ದಾರೆ ನೋಡೋಣ. ಯಾರಿಗೆ ಎಲ್ರಿಗೂ ಕಾಲ್ ಮಾಡೋಣ, ಯಾರೆಲ್ಲ ಎಷ್ಟು ಅಮೌಂಟ್ ಹಾಕ್ತಾರೆ ನೋಡೋಣ. ಮೇಯ್ನಾಗಿ ನಂಗೆ ಇವಾಗ ಈ ಟೈಮಲ್ಲಿ ಒಂದು ಅರ್ಧ ಗಂಟೆಯಲ್ಲಿ ಎಷ್ಟು ಅಮೌಂಟ್ ಬರುತ್ತೆ ಅಂತ ನಂಗೆ ನೋಡ್ಬೇಕು. ಇವಾಗ ನೋಡೋಣ. ನನಗೇನೆ ನಾನು ಹಾಕ್ಕೊತಿರೋ ಚಾಲೆಂಜ್ ಇದು. ನೋಡೋಣ ಏನಾಗುತ್ತೆ, ಯಾರೆಲ್ಲ ಹಾಕ್ತಾರೆ, ಯಾರೆಲ್ಲ ಏನು ಹೇಳ್ತಾರೆ ಅಂತ. ಓಕೆನಾ? ನೋಡಿ, ಇವಾಗ ನಾನೊಂದು ಒಬ್ಬರು ಫ್ರೆಂಡಿಗೆ ನಾನು ಕಾಲ್ ಮಾಡ್ತೇನೆ. ಕಾಲ್ ಮಾಡಿಬಿಟ್ಟು ಅಮೌಂಟ್ ಕೇಳೋಣ, ಏನು ಹೇಳ್ತಾರೆ ನೋಡೋಣ. ಹೆಂಗಾಗ್ತಿದೆ? ಹಲೋ, ಏನು ರಕ್ಷಿತಿ ಬಿಸಿ ಇಲ್ಲಾರಾ? ಅವು ಚೂರು ಅದನ್ನ ರಿಚಾರ್ಜ್ ನೈಟ್. ಹಾಂ, ಅದು ಬಿಸಿ ಇಲ್ಲಾರಾ? ఇంకొంచెం అమౌంట్ పడుతుంది అర్జెంట్. 30 ఉందా? 30 2 days ఇటు పాడువే. 2 days ఇటు పాడువే. పేటాబ్జా ಅಂದ. ಓಕೆ, ಅಕೌಂಟ್ ನಂಬರ್ ಸೆಂಡ್ ಮಾಡ್ಬಿಡಾ? ಓಕೆ, ಸೆಂಡ್ ಮಾಡ್ಪ. ನಿಗಳ ನೆಪ್ಪೊಡಂತಾಯ್ತು ಅತಿ ನೆಟ್ಟು ಫೋನ್ ಪೇ ಟ್ರೈ ಮಲ್ಪಲೆ ತುಲೆಗೆ. ಏತಾಪಣತ್ ಪಡೋರಾ? ಓಕೆ, ಏತಾಪಣ. ಓಕೆ, 2520. ಓಕೆ, ಟ್ರೈ ಮಾಡ್ಪ್ಲೆ. ನೋಡಿ ಫ್ರೆಂಡ್ಸ್, ಇವಾಗ 30 ಟ್ರೈ ಮಾಡ್ತೀನಿ ಅಂದೇಳೆ, 25 ಹಾಕ್ತೀನಿ ಅಂದೇಳೆ. ನೋಡ್ಬೇಕು ಇವಾಗ ಏನು ಮಾಡ್ತಾಳೆ ಅಂತ. ಗೊತ್ತಿಲ್ಲ ಯಾರಿಗೂ, ನೋಡೋಣ ಏನು ಹೇಳ್ತಾರೆ ಅಂತ. ಸೊ ನಾನು ಇನ್ನೊಬ್ರು ಫ್ರೆಂಡಿಗೆ ಕಾಲ್ ಮಾಡ್ತೀನಿ. ಓಕೆನಾ ಗೈಸ್? ನಾನು ಭಾವನಿಗೆ ಕಾಲ್ ಮಾಡಿದ್ದೀನಿ. ಹಲೋ. ಬಾವಲ್ ಪರ ಬಿಸಿ ಇಲ್ಲಾರ ಅಂದ. ಒಂಜಿ ಅರ್ಜೆಂಟ್ ಒಂಜಿ 10 ಬೋಡಿತ್ತಾನೆ ಅಮೌಂಟು ಪಾಡೋಯಾ? ಎನ್ನ ಫೋನ್ ಪೇ ಮಾಡೋರಾ? ಸರಿ. ಭಾವನು ಹಾಕ್ತೀನಿ ಅಂದಿರ, ಇವಾಗ ನೋಡೋಣ ಹಾಕ್ತಾರೆ ಅಂತ. ಹಲೋ. ಥ್ಯಾಂಕ್ ಯು ಬರ್ತೇನೆ ಅಮೌಂಟ್ ಬರ್ತೇನೆ. ಥ್ಯಾಂಕ್ಸ್ ಅದೇ ಪಾಡ. ಓಕೆ ನೋಡಿ ಫ್ರೆಂಡ್ ಹಾಕಿದ್ಲು ನಂಬರ್, ಇದು ಮೆಸೇಜ್ ಬಂತು. ನನ್ನ ಇವಾಗ ವೀಡಿಯೋದಲ್ಲಿದೆ ಆ ಮೊಬೈಲು, ಅದರಲ್ಲಿ ಸ್ಕ್ರೀನ್ಶಾಟ್ ನಾನು ಹಾಕ್ತೇನೆ ಆಮೇಲೆ. ಇನ್ನೊಂದು ನನ್ನ ದೊಡ್ಡ ಭಾವ ಇದ್ದಾರೆ, ಅವ್ರಿಗೆ ಕಾಲ್ ಮಾಡ್ತೀನಿ, ಏನು ಹೇಳ್ತಾರೆ ನೋಡೋಣ. ಹಿಂಗಾಗ್ತದೆ ಯಾರು ಬೈಲಿಟ್ಟಂದ್ರೆ ಹಲೋ. ಬಾಯವ್ರು ಅಲ್ಪ ಅಲ್ಲಾರ? ಏನು ರಕ್ಷಿತ್ ಬಿಸಿ ಇಲ್ಲಾರ? ఇంకొంచెం అమౌంట్ పడుతుంది అర్జెంట్. కొంచెం 10 ఉందా? 2 ದಿನ ಪಾಡುವೆ. ಹಲೋ. ಏನು ಫೋನ್ ಪೇದಾಗ ಪಾಡೋರಾ? ಸರಿ. ಅವರು ಹಾಕ್ತೀನಿ ಅಂದಿದ್ದಾರೆ. ಇವಾಗ ಎಲ್ಲರೂ ಬೈಕೊಂಡಿಲ್ಲ ಅಂದರೆ ಸಾಕು ನನಗೆ. ಇವಾಗ ನೋಡ್ಬೇಕು ಏನಾಗುತ್ತೆ ಅಂತ. ಭಾವ ನನಗೆ ನೋಡಿ ಅಲ್ಲಿ ಮೆಸೇಜ್ ಬಂತು, 10,000 ಹಾಕಿದ್ರು. ಇವಾಗ ಅಲ್ಲಿಗೆ 40,000 ಆಯಿತು. ಇವಾಗ ಇನ್ನೊಂದು ಭಾವ ಹಾಕ್ತೀನಿ ಅಂದಿದ್ದಾರೆ, ಅವ್ರು ಹಾಕಿದರೆ ಇವಾಗ 50 ಆಗುತ್ತೆ ನೋಡೋಣ.
ಗೈಸ್ ಒಂದು ಹೇಳಬೇಕು, ನಾನಂದರೆ ಯಾರಿಗೂ ಹೇಳಿಲ್ಲ, ಡೈರೆಕ್ಟಾಗಿ ಕಾಲ್ ಮಾಡ್ಕೊಂಡು ಹೇಳ್ತಿದ್ದೀನಿ. ಅಂದರೆ ನಾನು ಕಟ್ ಮಾಡ್ತಿದ್ದೀನಿ ಅಂದರೆ ಈ ಮೊಬೈಲಲ್ಲಿ ನಾನು ಇನ್ನೊಂದು ಮೊಬೈಲಲ್ಲಿ ವೀಡಿಯೋ ಮಾಡ್ತಿದ್ದೀನಿ. ಅದರಿಂದ ಈ ಮೊಬೈಲ್ ನನ್ನ ಅಪ್ಪನ ಮೊಬೈಲಿಂದ ಯೂಸ್ ಮಾಡ್ತಿದ್ದೀನಿ. ಆ ಥರ ಅದರಿಂದಾಗಿ ಕಟ್ ಮಾಡ್ತಿರೋದು ಅಷ್ಟೇ, ಬಿಟ್ಟರೆ ಅವ್ರಿಗೆ ಕಾಲ್ ಮಾಡ್ಕೊಂಡೆಲ್ಲ ಹೇಳ್ತಿಲ್ಲ ನಾನು. ಹಾಗಂತ ತಿಳ್ಕೊಬೇಡಿ. ಇನ್ನೊಂದು ಭವನು 10,000 ಹಾಕಿದ್ರು, ಅಲ್ಲಿಗೆ 50,000 ಆಯಿತು. ಇವಾಗ ಇನ್ನೊಬ್ಳು ಫ್ರೆಂಡ್ ಇದ್ದಾಳೆ, ಅವ್ರಿಗೆ ಕಾಲ್ ಮಾಡೋಣ, ಏನು ಹೇಳ್ತಾಳೆ ನೋಡೋಣ. ಬಿಸಿ ಬರ್ತಿದೆ. ನಾನಿದು ಅಪ್ಪನ ನಂಬರಿಂದ ಕಾಲ್ ಮಾಡ್ತಿರೋದು, ನನ್ನ ಮೊಬೈಲ್. ಹಲೋ, ಬಿಸಿಲ್ಲ ರೀ? ಹೆಂಗೆ ಅಮೌಂಟ್ ಮಾಡಿದ್ದೇನೆ ಏನು ಪಾಡಲ್ಯಾ? ಓಕೆ, ಅರ್ಜೆಂಟ್ ಇತ್ತಾನೆ, ಎಲ್ಲ ಪಾಡುವೆ. ಓಕೆ, ಆಗ್ತೀನಿ ಅಂದಿದ್ದಾರೆ. ಇವಾಗ ನೋಡೋಣ. ಅವರು 5,000 ಹಾಕಿದರು. ಓಕೆ, ಇವಾಗ ನೆಕ್ಸ್ಟ್ ಕಾಲ್ ಮಾಡೋಣ, ಯಾರಿಗೆ ಮಾಡೋಣ ಅಂತ ನೋಡ್ತೀನಿ ಇವಾಗ ನೋಡೋಣ. ಪುಟ್ಟಣ್ಣ ಅಂತಿದ್ದಾರಲ್ವಾ, ನನ್ನ ಫ್ರೆಂಡು, ನಾವು ಕುಂಭಮೇಳಕ್ಕೆಲ್ಲ ಜೊತೆಗೆ ಬಂದಿರೋರು, ಅವ್ರಿಗೆ ಕಾಲ್ ಮಾಡೋಣ, ಏನು ಹೇಳ್ತಾರೆ ನೋಡೋಣ. ಎಲ್ಲರೂ ಇವಾಗ ಅವರವ್ರು ಕಾಲ್ ಮಾಡಿ. ಹಲೋ, ಪುಟ್ಟಣ್ಣ ಉಳ್ಬಲ್ಲರು? ಓ, ದೂರ ಹೊಲ್ತಿರೋದು ಅಂದ ಬಿಜಿಲ್ಲಾರ? ಹೆಂಗೊಂದು ಅರ್ಜೆಂಟ್ ಅಮೌಂಟ್ ಹೊಡಿತೀನಿ ಮಾರೆ. 5 ಅಂದೆ ಪಾಡೋರಾ? ಹಾಂ, ಓಕೆ. ಅವರು ಹಾಕ್ತೀನಿ ಅಂದಿದ್ದಾರೆ, ನೋಡೋಣ ಏನಾಗುತ್ತೆ ಅಂತ. ಇನ್ನೊಬ್ರು ಫ್ರೆಂಡ್ ಇದ್ದಾರೆ, ಅವ್ರಿಗೆ ಕಾಲ್ ಮಾಡೋಣ, ಏನು ಹೇಳ್ತಾರೆ ನೋಡೋಣ. ಹಿಂಗಾಗ್ತಾಯಿದೆ, ಬೈಕೊಂಡಿಲ್ಲ ಅಂದರೆ ಸಾಕು, ಯಾರೂ ಅಷ್ಟೇ. ನನ್ನೊಬ್ಬ ತಮ್ಮನಿದ್ದಾನೆ, ತಮ್ಮನಿಗೊಂದು ಕಾಲ್ ಮಾಡೋಣ, ಚಿಕ್ಕಮ್ಮನ ಮಗ. ಚುಪ್ಪಿ ಅಲ್ಪಲ್ಲ ಬಿಜಿಲ್ಲಣ್ಣ? ಹೆಂಗೊಂದು ಅರ್ಜೆಂಟ್ ಅಮೌಂಟ್ ಹೊಡಿತೀನಿ ಮಾರ, ಮೂಜಿ ಪಾಡೋಜ ಮೂಜಿ ಅಂದ ಏತನ ಅರ್ಜೆಂಟ್ ಹೊಡಿತೀನಿ ಮಾರ ಅಂದ. ಹಾಂ ಹಾಂ, ಸರಿ ಅವಾಗ ಸರಿ ಓಕೆ ಹಾಂ ಓಕೆ. ಅವನೇನೋ ಅರ್ಜೆಂಟ್ ಇಲ್ಲದಂತೆ, ಅಮೌಂಟು ಇಲ್ಲ ಅಂತ ಹೇಳ್ದ. ಓಕೆನಾ, ನೋಡೋಣ. ಇವಾಗ ನಾನು ಇನ್ನೊಂದು ತಮ್ಮನಿಗೆ ಕಾಲ್ ಮಾಡ್ತಿದ್ದೀನಿ, ಅವನು ಏನು ಹೇಳ್ತಾನೆ ನೋಡೋಣ. ಹಲೋ, ಯಾರು ರಕ್ಷಿತ್ಯಾ? ಅಲ್ಬಲ್ಲ ಬಿಜಿಲ್ಲಣ್ಣ ಅಂದ. ಹೆಂಗೊಂದು ಅರ್ಜೆಂಟ್ ಅಮೌಂಟ್ ಹೊಡಿತೀನಿ ಮಾರೆ, ಪಾಡೋದ್ಯಾ ಕೊಂಚ ಮೂಜಿ ಅಂದ ಪಾಡೋದ್ಯಾ ಕಾಣೆ ಪಾಡುವೆಯಾ? ಕಾಣೆ ಪಾಡು ಅಂದೆ. ಹಾಂ, ಇನಿಗೆ ಬೇಡ ಅಂದ ಅಂದ್ಯಾ? ನಿಜ ಬೈಯಾಡೆ ಪಾಡುವೆ ಕೊರಪನ ಒಂಚೂರು ಅರ್ಜೆಂಟ್ ಇತ್ತು ನಿತ್ತೆಗೆ ಅಂದೆ ಬೈಯ ಕೊರಪ. ಓಕೆನಾ? ಹಾಂ,
ಅವನು ಹಾಕ್ತೀನಿ ಅಂದ ಇವಾಗ. ಓಕೆ, ಅವ್ನು 2000 ಇದೆ ಅಂದ, 2000 ಹಾಕ್ತಾನೆ ಅಂತ. ಅಲ್ಲಿಗೆ 30 40 50 30 40 50 60 65 65 67 ಆಯ್ತು ಇವಾಗ ಕೂತಲ್ಲಿಗೆ. ನೋಡೋಣ ಎಷ್ಟಾಗುತ್ತೆ ಅಂತ ಮುಂದೆ ಕಾಲ್ ಮಾಡೋಣ. ಇನ್ನೂ ಇದ್ದಾರೆ ಫ್ರೆಂಡ್ಸ್ ಎಲ್ಲ. ಅವನು ಅಮೌಂಟ್ ಹಾಕಿದ, ಅಲ್ಲಿಗೆ 67 ಆಯ್ತು. ನೋಡೋ ಇನ್ನು ಯಾರೆಲ್ಲ ಆಗ್ತಾರೆ ಅಂತ. ಇನ್ನೊಬ್ರು ಫ್ರೆಂಡಿಗೆ ಕಾಲ್ ಮಾಡ್ತೀನಿ, ನೋಡೋ ಏನು ಹೇಳ್ತಾರೆ ಅಂತ. ಹಲೋ ಹಲೋ ಮಾ ಬಿಸಿ ಇಲ್ಲಾರ ಹೊಲ್ಬಲ್ಲಾರ ಮళ్ళీ ಹೆಲ್ಪ ಹೊಡಿತೇನೆ మరి ఇంకొంచెం 5 అమౌంట్ పొడితుండు అర్జెంట్ కొంచెం జల్దీ పాడಬೇಕಂದ್ರೆ ಅಂದ ಪಾಡೋದಾ? ಹಾಂ ಸರಿ, ಪೇ ಮಾಡ್ಬಿಡ ఇంకొంచెం అవే నంబర్ హాయ్ మల్పాను. ఫోన్పే నంబర్ అవి ఎన్న నంబర్ ఉన్నది? సರಿ ಸರಿ ಸರಿ ಹಾಂ ಕಾಣೆ ಪಾಡ್ಬೆ. ಓಕೆ 1000 ಇದೆ ಅಂತ ಹೇಳಿದರು. ನೋಡುವ ಏನಾಗುತ್ತೆ ಅಂತ. ಅವ್ರು ಆಗ್ತಾರೆ ಅಂತ. ಒಬ್ಬರು ಸಿಸ್ಟರ್ ಇದ್ದಾರೆ, ಸಿಸ್ಟರಿಗೆ ಕಾಲ್ ಮಾಡೋಣ, ಏನು ಹೇಳ್ತಾರೆ ನೋಡೋಣ. ಗೊತ್ತಿದೆ ಎಲ್ಲರ ಜೊತೆ ತುಳುವಲ್ಲಿ ಮಾತಾಡ್ತಿದ್ದೀನಿ. హలో ఏం రక్షిత్ బిజీలరా? అందా ఇంకొంచెం అర్జెంట్ అమౌంట్ పొడితండి ಒಂದು 10 ఉండా నిజా ఏతో ಒಂದು 5 5 అయితే నేను కొంచెం పే మల్పల్యా ఫోన్పే అందు ఓకే ఓకే పాడవరా? థ్యాంక్స్ అవి పాడవేనెಲ್ಲ ಕಾಡುವೆ. ಓಕೆ ಓಕೆ ಏನು ಅವೇ ನಂಬರ್ ವಾಟ್ಸಪ್ ನಂಬರ್ ಉನ್ನತಾ? ಅವೇ ನಂಬರ್ ಓಕೆ ಪಾಡ್ಲೆ ಮళ్ళీ ಬುಕ್ಕ ಎಲ್ಲ ಪೇ ಮಾಡ್ತೆ. ಓಕೆನಾ? ಓಕೆ ಓಕೆ ಬಾ ದೇವ್ರೆ, ನನಗೆ ಭಯ ಆಗ್ತದೆ ಅವ್ರ ಹತ್ರ ಎಲ್ಲ ಕೇಳುವಾಗ. ಏನು ತಿಳ್ಕೊತಾರೋ ನನ್ನ ಬಗ್ಗೆ ಅಂತ. ನೋಡೋಣ ಏನಾಗ್ತದೆ. 5000 ಹಾಕ್ತೀನಿ ಅಂದಿದ್ದಾರೆ, ನೋಡೋಣ. ಇನ್ನೊಬ್ರಿಗೆ ಕಾಲ್ ಮಾಡೋಣ, ನನ್ನ ಭಾವ, ಅವ್ರಿಗೆ ಕಾಲ್ ಮಾಡೋಣ ಏನು ಹೇಳ್ತಾರೆ ಅಂತ. ಹೆಂಗಾಗ್ತಾ ಇದೆ? హలో ప్రేమ్ డోల్పోలారు బిజీ ఇల్లారా? ఇంకొంచెం అర్జెంట్ అయిన ఓడితుండ అమౌంట్ అయిన సారా ಅಂದು ಒಂದು 2 ದಿನ ಪಾಡುವೆ. ಒಂದು ಏತ್ ಬರ್ತಾವೆ 5 ಗಂಟೆಗಾ? ಸರಿ ಯಾವ ಸರಿ. ಅವ್ರದ್ದು ಅಮೌಂಟ್ ಬರ್ಲಿಕ್ಕೆ ಇದೆ ಅನಿಸುತ್ತೆ. ಅವರು ಕಾಲ್ ಮಾಡಿ ಹೇಳಿದರು ನನಗೆ 5 ಗಂಟೆಗೆ ಹಾಕ್ತೀನಿ ಅಂತ. ನೋಡೋಣ ಹಾಕ್ತಾರೆ ಅಂತ. ಅವರು ಇವಾಗ 5000 ಹಾಕ್ತೀನಿ ಅಂದಿದ್ರಲ್ಲ ಸಿಸ್ಟರು, ಅವರು ಹಾಕಿದ್ರು ಇವಾಗ 5000. ಇನ್ನೊಬ್ರು ಕಾಲ್ ಮಾಡಿದ್ದಲ್ಲ ಅವಾಗ ಅವರು 900 ಇದೆ ಅಂತ ಹೇಳಿದರು. 900 ಹಾಕಿದ್ದಾರೆ. ನನ್ನ ತಮ್ಮನಿಗೆ ಕಾಲ್ ಮಾಡೋಣ, ಅವನ ಹತ್ರ ಇದೆಯಾ ಅಂತ ಕೇಳೋಣ, ಏನು ಹೇಳ್ತಾನೆ ಗೊತ್ತಾಗುತ್ತೆ. ಆದರೆ ಇರಲಿಕ್ಕಿಲ್ಲ, ಕಾಲೇಜ್ ಹೋಗ್ತಿದ್ದಾನಲ್ವಾ, ನೋಡೋಣ ಏನು ಹೇಳ್ತಾನೆ ಅಂತ.
ಇನ್ನೊಬ್ಬರು ಫ್ರೆಂಡ್ ಇದ್ದಾರೆ, ಅವ್ರಿಗೆ ಕಾಲ್ ಮಾಡೋಣ, ಏನು ಹೇಳ್ತಾರೆ ನೋಡೋಣ. ಯಾರ ಹತ್ರನೂ ಈ ಥರ ಎಲ್ಲ ನಾನು ಹಣ ಎಲ್ಲ ಕೇಳಿಲ್ಲ ಇಲ್ಲಿವರೆಗೆ. ಇವತ್ತೇನೋ ಎಲ್ಲರೂ ತಪ್ಪಾಗಿ ತಿಳ್ಕೊಬೋದು ನನ್ನ. ಏನಂತ ಗೊತ್ತಿಲ್ಲ ಇವಾಗ, ಏನೆಲ್ಲ ಬೈತಾರೆ ಏನು ಅಂತ. హలో ಏನು ರಕ್ಷಿತಿ ಪೇರ ಕೇಳಿದೆ ಬಿಸಿಲಾರಾ ఇంకొంచెం అర్జెంట్ హెల్ప్ అవుతుంది మరి కొంచెం అర్జెంట్ అమౌంట్ పాడు కొంచెం 5,000 ఉండా 5 ಅಂದ ಹೆಂಗೆ ಕಿತ್ತೆಗೆ ಬೋಡಿತ್ತನು ಅಂದು ಎಲ್ಲ ಏಜೆಂಟ್ ಎಲ್ಲ ಪಾಡುವೆ ಎಲ್ಲ ಏಜೆಂಟ್ ಎಲ್ಲ ಪಾಡುವೆ ಅಂದು ಸರಿ ಸರಿ ಓಕೆ ಓಕೆ ಹಾಂ ಸರಿ ಹಾಕ್ತೀನಿ ಅಂದಿದ್ದಾರೆ, ನೋಡೋಣ ಏನಂತ. ಇವಾಗ ಸಿಕ್ಕಾಪಟ್ಟೆ ಜನ ಇವಾಗಿಲ್ಲ ಸಾಯಂಕಾಲ ಎಲ್ಲ ಹಾಕ್ತೀನಿ ಅಂತ ಹೇಳ್ತಿದ್ದಾರೆ. ಇವಾಗ ನೋಡೋಣ. ಅವಾಗ ಒಬ್ಬರು ಫ್ರೆಂಡ್ ಕಾಲ್ ಮಾಡಿದರು, ಅವ್ರು ಇವಾಗ ಕಾಲ್ ಮಾಡಿಕೊಂಡು ಅವ್ರ ಅಕೌಂಟಿಗೆ ಬೇರೆ ಕಡೆಯಿಂದ ಹಾಕಿ ಆಮೇಲೆ ನನಗೆ ಇವಾಗ ಕಾಲ್ ಮಾಡಿ ಹೇಳಿದರು ನಾನು ಇನ್ನೊಂದು ಅಕೌಂಟಿಗೆ ಹಾಕಿಬಿಟ್ಟು ನಿಮಗೆ ಹಾಕ್ತೀನಿ ಅಂತ. ನೋಡಿ ಎಂತೆಲ್ಲ ಕಷ್ಟ ಕೊಡ್ತೀನಿ ಅವರಿಗೆ ಅಂತ. ನೋಡೋಣ ಹಾಕ್ತಾರ ಅಂತ. ಇವಾಗ ತಮ್ಮ ಕಾಲ್ ಮಾಡ್ದ ಏನಂತ ನಾವು ಕೇಳೋಣ. ಹಲೋ ಸ್ವಲ್ಪಲ್ಲ ಏನು ರಕ್ಷಿತ್ ಸ್ವಲ್ಪಲ್ಲ ಬಿಸಿಲಣ್ಣ కొంచెం అర్జెంట్ అమౌంట్ పడితే నీకు నేటుండా ఫోన్పే అమౌంట్ ఉండా అయినుండా నిండుండే అమౌంట్ అయిన నిజా సరే అప్పన్న ఏతుండు కొంచెం రడ్డుండా ಎಂಕೆ ಫೋನ್ಪೇ ಮಲ್ಪಲ್ಯಾ ಬಕ್ ಪಾಡೋಣ ಬೈ ಹೇಳು ಹಾಕ್ತೀನಿ ಅಂತ ಹೇಳ್ದ. 2,000 ಹಾಕ್ತೀನಿ ಅಂತ. ಇವಾಗ ಕೆಲವರು 5 ಗಂಟೆಗೆ ಹಾಕ್ತೀನಿ ಅಂದಿದ್ದಾರೆ, ಸಾಯಂಕಾಲ ಹಾಕ್ತೀನಿ ಅಂದಿದ್ದಾರೆ, ಕೆಲವರು ರಾತ್ರಿ ಹಾಕ್ತೀನಿ ಅಂದಿದ್ದಾರೆ. ಟೋಟಲಾಗಿ ಎಷ್ಟಾಗುತ್ತೆ ಅಂತ ನಾನು ಮತ್ತೆ ಹೇಳ್ತೀನಿ. ಇವಾಗ ಏನಂದರೆ ಇದು ಸುಮ್ಮನೆ ಒಂದು ಕಂಟೆಂಟ್ಗೋಸ್ಕರ ಮಾಡೋದು, ಯಾರು ಸೀರಿಯಸ್ ಆಗಿ ತಗೊಬೇಡಿ. ಜಸ್ಟ್ ಒಂದು ಕಂಟೆಂಟ್ ಅಂತ ತಗೊಂಡಿರೋದು ಇದನ್ನ. ನೋಡಿ ನಿಮ್ಮದು ಸುತ್ತಮುತ್ತಲು ಫ್ರೆಂಡ್ಸ್ಗಳೆಲ್ಲ ಇರ್ಬೋದು, ಇದು ಜಸ್ಟ್ ಒಂದು ಫನ್ಗೋಸ್ಕರ ಮಾಡಿರೋದು. ಅದು ಒಳ್ಳೊಳ್ಳೆ ಫ್ರೆಂಡ್ಸ್ಗಳನ್ನ ಇಟ್ಕೊಳ್ಳಿ. ಏನಕ್ಕಂದರೆ ತುಂಬ ಕಷ್ಟ ಕಾಲದಲ್ಲೆಲ್ಲ ನೋಡಿ ಎಲ್ಲರೂ ಇವಾಗ ಇಷ್ಟೊಂದು ಟ್ರಸ್ಟ್ ಮಾಡ್ಕೊಂಡು ನನಗೆ ಇವಾಗ ಇಷ್ಟೆಷ್ಟು ದೊಡ್ಡ ಅಮೌಂಟ್ ಎಲ್ಲ ಹಾಕಿದ್ದಾರೆ. ಅವ್ರಿಗೆಲ್ಲ ನಮ್ಮ ಮೇಲೆ ಟ್ರಸ್ಟ್ ಇದ್ದರೆ ಅವ್ರು ಹಾಕ್ತಾರೆ, ಇಲ್ಲಾಂದರೆ ಯಾರೂ ಅಮೌಂಟ್ ಹಾಕಲ್ಲ. ಯಾರಾದರೂ ಏನಕ್ಕೆ ಹಾಕಬೇಕು, ಸುಮ್ಮನೆ ಯಾರು ದುಡಿ ನಾವು ಕೈಕಾಲು ಗಟ್ಟಿದೆ ಎಲ್ಲ ಸರಿ ಇದೆ ಅಲ್ವಾ, ದುಡ್ದು ತಿನ್ನಬೇಕು. ಸುಮ್ಮನೆ ಯಾರ್ಯಾರೋ ದುಡ್ಡು ಕೇಳ್ತಿರ್ತಾರೆ ಅವ್ರಿಗೆಲ್ಲ ಹಾಕಕ್ಕೆ ಹೋಗಬೇಡಿ, ನೀವು ಹಾಕಬೇಡಿ. ಅವರು ಒಂದು ಕರೆಕ್ಟಾಗಿ ಅವ್ರು ವರ್ಕ್ ಮಾಡ್ತಿದಾರಾ, ಅವ್ರಿಗೊಂದು ವ್ಯಾಲ್ಯೂ ಇದೆಯಾ ಕೊಡೋದಕ್ಕೆ, ಅವ್ರು ಕೊಟ್ಟರೆ ರಿಟರ್ನ್ ಕೊಡ್ತಾರಾ? ಈ ಕಾಲದಲ್ಲಂತೂ ಯಾರು ಒಂದು ಸ್ಮೈಲ್, ಒಬ್ಬನಿಗೆ ಒಂದು ಅಗತ್ಯ ಇಲ್ಲಾಂದರೆ ಒಂದು ಸ್ಮೈಲ್ ಕೂಡ ಮಾಡಲ್ಲ ಈಗಿನ ಕಾಲದಲ್ಲಿ. ಅಂಥದ್ರಲ್ಲಿ ನೀವು ಅಮೌಂಟ್ ಕೊಟ್ಟರು ಆಮೇಲೆ ನೀವು ಅವ್ರ ಹತ್ರ ಕೇಳಬೇಕಾದ್ರೆ ತುಂಬ ಕಷ್ಟಪಡಬೇಕಾಗುತ್ತೆ. ನನ್ನ ಹತ್ರ ಅಮೌಂಟ್ ಕೊಡು ಅಂತ. ಹಾಗೆ ಇವಾಗ ಯಾರಿಗೂ ಕೊಡೋಕೆ ಹೋಗಬೇಡಿ, ನೀವು ಯಾರು ಟ್ರಸ್ಟ್ ಮಾಡಬೇಡಿ. ಅಂದರೆ ಯಾರು ಫ್ರೆಂಡ್ಸ್ ನಿಮ್ಮ ಜೊತೆ ಯಾರು ಕ್ಲಿಯರ್ ಆಗಿದ್ದಾರೆ, ಯಾರೆಲ್ಲ ನಿಮ್ಮ ಜೊತೆ ನಿಮ್ಮ ಆಗು ಹೋಗುಗಳಲ್ಲೆಲ್ಲ ಚೆನ್ನಾಗಿದ್ದಾರೆ, ಅವರಿಗೆಲ್ಲ ಕೊಡಿ. ಅಂದರೆ ರಿಟರ್ನ್ ಬರುತ್ತೆ ಅಂದರೆ ಆಮೇಲೆ ನಾನು ಕೊಟ್ಟಿದ್ದೆ ಅಂತ ನನ್ನ ಇಟ್ಕೊಬೇಡಿ. ಹೇಳ್ತಿರೋದು ಅಂದರೆ ಯಾರ ಮೇಲೆ ಟ್ರಸ್ಟ್ ಇರುತ್ತೆ, ಯಾರೆಲ್ಲ ನಮಗೆ ಲಾಯಲ್ ಆಗಿರ್ತಾರೆ ಅವ್ರಿಗೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಕೊಡಿ, ಕ್ಲಿಯರ್ ಮಾಡ್ಕೊಳ್ಳಿ ನಿಮ್ಮ ಮಧ್ಯೆ ನಡುವಲ್ಲಿ ಏನಂತ. ಅಂದರೆ ನಮ್ಮ ಟೋಟಲಾಗಿ ಇರೋರು ನಮ್ಮ ಜೊತೆ ಇರುವಂಥವರು ಕೆಲವರು ಮಾತ್ರ. ನೋಡಿ ಇವಾಗ ಒಂದು ಮೆಸೇಜ್ ಬಂತು, ಫ್ರೆಂಡ್ ಒಬ್ಬರಿದ್ದಾರೆ, ಅವರು 5,000 ಹಾಕಿದ್ರು. ಇವಾಗ ಕಾಲ್ ಬರ್ತಿದೆ. ಇವಾಗ ಹಲೋ ಬರ್ತೀನಿ ಸಂದೇಶ್ ಸರ್. ಸರಿ ಥ್ಯಾಂಕ್ ಯು ಅವೇ. ಓಕೆ ಸರಿ. ನೋಡಿ ಇವರು ಅಕೌಂಟಿಂದ ಯಾರೋ ಬೇರೆಯವರಿಂದ ತಗೊಂಡು ನಂಗೆ ಹಾಕಿರೋದು. ಇಷ್ಟೊಂದೆಲ್ಲ ಕಷ್ಟಪಡ್ಕೊಂಡು ಹಾಕ್ತಿದ್ದಾರೆ ಅಂದರೆ ನೋಡಿ, ಸುಮ್ಮನೆ ಯಾರು ಹಾಕಲ್ಲ ಅಲ್ವಾ. ನೋಡಿ ತಮ್ಮನೂ ಹಾಕ್ದ 2,000.
ಒಬ್ಬರ ಮೇಲೆ ಟ್ರಸ್ಟ್ ಇದೆ ಅಂದರೆ ಎಲ್ಲರೂ ನಮ್ಮ ಜೊತೆ ಇರ್ತಾರೆ. ಆದರೆ ಏನು ನಾವು ಸುಮ್ಮನೆ ಕಾಲ ಕಳ್ಕೊಂಡು ಮನೇಲಿ ಕೂತಿದ್ರೆ ಯಾರು ನಮ್ಮ ಹತ್ರನೂ ಬರಲ್ಲ, ಕೇಳಿದರೆ ಒಂದು ಹೆಲ್ಪು ಮಾಡಲ್ಲ. ಏನಕ್ಕೆ ಮಾಡಬೇಕು ನಾವು? ಅದೂ ನಿಜಾನೇ, ಏನಕ್ಕೆ ಮಾಡಬೇಕು ನಾವು? ಅದಕ್ಕೆ ವ್ಯಾಲ್ಯೂ, ನಾವು ಅದಕ್ಕೆ ಅರ್ಹರಂದರೆ ನಮಗೆ ಕೊಟ್ಟೇ ಕೊಡ್ತಾರೆ ಆ ವ್ಯಾಲ್ಯೂನ. ಸುಮ್ಮನೆ ಯಾರೂ ಕೊಡಲ್ಲ, ಯಾವ ಪ್ಲೇಸೂ ಸಿಗಲ್ಲ ನಮಗೆ, ಅಲ್ವಾ? ನಿಜ ಅಲ್ವಾ? ಇದರಿಂದ ನೀವು ತಿಳ್ಕೊಬೇಕಾ ಇರೋದು ಅದೇ. ಇದರಿಂದ ಮೆಸೇಜ್ ಏನಂದರೆ, ಇವಾಗ ಎಲ್ರಿಗೂ ಇವಾಗ ಬ್ಯಾಕ್ ಹಾಕ್ತೀನಿ ನಾನು ಅಮೌಂಟು, ಇವಾಗಲೇ ಎಲ್ಲ ಬ್ಯಾಕ್ ಕ್ಲಿಯರ್ ಮಾಡ್ಕೊತೀನಿ. ಆದರೆ ಅದೇ ಒಳ್ಳೆ ನಮ್ಮ ಜೊತೆ ಯಾರಿದ್ದಾರೆ ಒಟ್ಟಿಗೆ, ಅವ್ರು ನಮ್ಮ ಜೊತೆ ಯಾವ ಥರ ಇದ್ದಾರೆ, ಅವ್ರ ಮೇಲೆ ನಮಗೆ ಟ್ರಸ್ಟ್ ಇದೆ, ನಮ್ಮ ಮೇಲೆ ಅವ್ರಿಗೆ ಎಷ್ಟು ಟ್ರಸ್ಟ್ ಇದೆ, ಅದನ್ನೆಲ್ಲ ನೋಡ್ಕೊಳ್ಳಿ. ಇದೆಲ್ಲ ನಮ್ಮ ಲೈಫಲ್ಲಿ ನಾವು ಏನು ಅಚೀವ್ ಮಾಡಿದ್ದೀವಿ, ಏನು ನಮ್ಮದು ಸಂಪಾದನೆ ಅಂತ ಕೇಳಿದರೆ ಇದೆ, ದುಡ್ಡಲ್ಲ, ವ್ಯಕ್ತಿತ್ವ. ನನ್ನ ಟ್ರಸ್ಟ್ ಮಾಡಿಕೊಂಡು ಇಷ್ಟೆಲ್ಲ ದೊಡ್ಡ ದೊಡ್ಡ ಅಮೌಂಟು, ಒಬ್ಬಳು ಫ್ರೆಂಡ್ ಅಂತೂ 30,000 ಹಾಕಿದ್ದಾಳೆ ಅಮೌಂಟ್, ದೊಡ್ಡ ಅಮೌಂಟ್ ಹಾಕಿದ್ದಾಳೆ ನೋಡಿ. ಏನೂ ಕೇಳಿಲ್ಲ ನನ್ನ ಹತ್ರ. ಅಂದರೆ ಅವಳಿಗೆ ಮೊದಲು ಹೇಳಿದಷ್ಟೇ, ನನ್ನ ಹತ್ರ 30 ಒಮ್ಮೆಲೆ ಆಗಲಿಕ್ಕಿಲ್ಲ ಅಂತ, ಲಿಮಿಟ್ ಇಲ್ಲ ಅಂತ. ಆದ್ರೂ ಡೈರೆಕ್ಟಾಗಿ ಹಾಕಿದ್ಲು ನೋಡಿ. ಯಾವುದೇ ಅದರಲ್ಲಿ ಏನಕ್ಕೆ ಅಮೌಂಟು ಏನಕ್ಕಂತ ಕೇಳಿದೆ, ಏನೂ ಕೇಳಲ್ಲ. ಯಾವತ್ತೋ ಒಮ್ಮೆ ಮಾತಾಡೋದಲ್ಲ, ಎಷ್ಟು ವರ್ಷಕ್ಕೊಂದ್ಸರಿ ಮಾತಾಡಿದ್ರು ಅವ್ರ ಮೇಲೆ ಇರೋ ಟ್ರಸ್ಟ್ ಚೇಂಜ್ ಆಗಲ್ಲ, ಏನೂ ಆಗಲ್ಲ, ಅಲ್ವಾ? ಅಂಥ ಫ್ರೆಂಡ್ ಇವರು. 30,000 ಯಾರು ಕೊಡ್ತಾರೆ ಹೇಳಿ? ಇವಾಗ ಅಷ್ಟು ಎಲ್ಲ ಸಿಗಬೇಕಂದ್ರೆ ಒಂದು ಲೋನೇ ಮಾಡ್ಕೊಬೇಕು, ಅದನ್ನು ಈಗಿನ ಕಾಲದಲ್ಲಿ. ನಾನು ಯಾವುದೋ ಒಂದು ಟೈಮಲ್ಲಿ ಹೆಲ್ಪ್ ಆಗ್ತೀನಿ, ಅವರು ಯಾವುದೋ ಒಂದು ಟೈಮಲ್ಲಿ ಹೆಲ್ಪ್ ಆಗ್ತಾರೆ ಅಂತಲ್ಲ. ಅದು ಏನೂ ಡೀಟೇಲ್ಸು ಏನೂ ಕೇಳಿದೆ ನಮಗೆ ಒಂದು ಅಮೌಂಟ್ ಹಾಕಿದ್ದು ನೋಡಿ. ಎಷ್ಟು ಜನರಿಗೆ ಕಾಲ್ ಮಾಡಿದೆ, ಏನಕ್ಕೆ ಏನೂ ಕೇಳಿಲ್ಲ ನನ್ನ ಜೊತೆ. ಡೈರೆಕ್ಟಾಗಿ ಹೇಳಿದರೆ ಅಮೌಂಟ್ ಹಾಕಿದ್ದಾರೆ ನೋಡಿ ನನ್ನ ಜೊತೆ. ಸೊ ಎಲ್ರಿಗೂ ಕೈ ಮುಗಿದು ಧನ್ಯವಾದ ಹೇಳ್ತೀನಿ. ಎಲ್ರಿಗೂ ನಮ್ಮ ಭಾವ ಅವರೆಲ್ಲ ಅಮೌಂಟ್ ಹಾಕಿದ್ದಾರೆ, ಹೇಳಿದ ತಕ್ಷಣ ಹಾಕಿದ್ದಾರೆ, ಏನೂ ಕೇಳಿಲ್ಲ ನನ್ನ ಜೊತೆ. ಇವಾಗೆಲ್ಲ ಅವರಿಗೆ ರಿಟರ್ನ್ ಮಾಡ್ತೀನಿ. ಎಲ್ರಿಗೂ ಧನ್ಯವಾದ ಹೇಳ್ತಾ ಇವಾಗ ಎಲ್ಲ ಅಮೌಂಟ್ ಕ್ಲಿಯರ್ ಆಗಿರೋ ಲೆಕ್ಕ ಎಲ್ಲ ಮಾಡಿಬಿಟ್ಟು ನಿಮಗೆ ಎಷ್ಟು ಅಮೌಂಟ್ ಕಲೆಕ್ಟ್ ಆಗಿದೆ ಅಂತ ಎಲ್ಲ ಹೇಳ್ತೀನಿ. ಥ್ಯಾಂಕ್ ಯು. ಸಪೋರ್ಟ್ ಮಾಡ್ತೀರಿ ಎಲ್ರೂ. ಇಂಥ ಕಂಟೆಂಟ್ಗಳನ್ನ ಹೊಸದಾಗಿ ತರ್ತೀನಿ ನಾನು. ವಿಡಿಯೋ ಖುಷಿ ಆದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಅಷ್ಟೇ. ಇವಾಗ ಇನ್ನೊಂದು ಬೆಂಗಳೂರಲ್ಲಿರೋ ಫ್ರೆಂಡ್ ನಾನು ಮೀಟಾಗಿ ಹೋಗಿದ್ದೆ ಅಲ್ವಾ, ಅವ್ರಿಗೆ ಕಾಲ್ ಮಾಡೋಣ, ಏನು ಹೇಳ್ತಾರೆ ನೋಡೋಣ. ಕಾಲ್ ಮಾಡ್ತೀರಾ? ಹಲೋ, ನಾನು ರಕ್ಷಿತ್. ಎಂತ ಮಾಡ್ತಿದ್ದೀರಾ? ಬ್ಯುಸಿ ಇದ್ದೀರಾ? ಇಲ್ಲ, ಇದು ಅಪ್ಪನ ನಂಬರು. ಏನು ಗೊತ್ತಾ, ಒಂದು ಅರ್ಜೆಂಟು ಅಮೌಂಟ್ ಹೋಗಿತ್ತು, ಒಂದು 5,000 ಇದೆಯಾ? ಒಂದು 2 ದಿನದಲ್ಲಿ ಹಾಕ್ತೀನಿ. ಹೌದಾ? ಸರಿ ಪರವಾಗಿಲ್ಲ, ಹಂಗಾದ್ರೆ ಪರವಾಗಿಲ್ಲ. ಸರಿ ಪರವಾಗಿಲ್ಲ. ಓಕೆನಾ, ನಾನು ಮತ್ತೆ ಮಾಡ್ತೀನಿ. ಓಕೆನಾ? ಸರಿ. ಪಾಪ ಸಿಕ್ಕಾಬಟ್ಟೆ ಅವ್ರು ಕಷ್ಟದಲ್ಲಿದ್ದಾರೆ, ಆದರೂ ಅವ್ರ ಜೊತೆ ಕೇಳಿದೆ ನೋಡಿ. ಇವಾಗ ಇದ್ದಿದ್ರೆ ಕನ್ಫರ್ಮ್ ಹಾಕ್ತಿದ್ರು ನನಗೆ, ಅವ್ರ ಮೇಲೆ ಸಿಕ್ಕಾಬಟ್ಟೆ ನಮಗೆ ಹಾಕ್ತಿದ್ರು, ಇದ್ದಿದ್ರೆ ಹಾಕ್ತಿದ್ರು. ಸಿಸ್ಟರ್ ಇದ್ದಾರೆ, ಅವರಿಗೊಂದು ಕಾಲ್ ಮಾಡೋಣ ಇವಾಗ, ಏನು ಹೇಳ್ತಾರೆ ನೋಡೋಣ. ಹಲೋ ಕೇನುಜ, ಹೆಂಗೊಂಜಿ ಅಮೌಂಟ್ ಬೋಡಿತ್ತು 5,000 ಪಾಡೋಲ್ಯಾ? ಪಾಡ್ಲೆ ಒಂಜಿ ಐನ್ ಅರ್ಜೆಂಟ್ ಅಂದ್. ಸರಿ, ಓಕೆ. ಒಂದು ಸ್ಕ್ರೀನ್ಶಾಟ್ ಕಳ್ಬಿಟ್ರೆ ಬಲ್ಲವೇ? ಓಕೆ. ಹಾಕ್ತೀನಿ ಅಂದರು ಅವರು, ನೋಡೋಣ. ಇವಾಗ ಟೋಟಲಾಗಿ 84,000 ಆಗಿದೆ. 84,000 ಇವಾಗ ಇನ್ನು ನೆಕ್ಸ್ಟು ಈವ್ನಿಂಗು 5 ಗಂಟೆಗೆ 5:15 ಏನೋ ಹಾಕ್ತೀನಿ ಅಂದಿದ್ದಾರೆ. ಅವ್ರು ಹಾಕ್ತಾರೆ, ಮತ್ತು ನೈಟು ಇಬ್ಬರು ಹಾಕ್ತೀನಿ ಅಂದಿದ್ದಾರೆ. ಇವಾಗ ನೋಡೋಣ ಏನಂತಾರೆ ಅಂತ. ಹಾಕಿದರೆ ನಾನು ಟೋಟಲಾಗಿ ಎಷ್ಟಾಗುತ್ತೆ ಅಂತ ಅಮೌಂಟನ್ನು ನಿಮಗೆ ಕಳಿಸ್ತೀನಿ. ಓಕೆನಾ? ಥ್ಯಾಂಕ್ ಯು. ಇವಾಗ ಅವರು 5,000 ಹಾಕಿದರು. ಹಲೋ,
అవే పండదా ఏన అవి ఎన్నో నంబర్కి పాడలే ఫోన్పేకు ఉండిగేనా సరే ಏನ ಐಕ್ ಪಾಡ್ರಿ ಮಲ್ಲೆ ಅಂದ ಸರಿ ಸರಿ ಏನ ಅವೇ ನಂಬರ್ ಗೊತ್ತಾನದ ಸರಿ ಅವೇ ಏನ ವಾಟ್ಸಪ್ ನಂಬರ್ ಫ್ರೆಂಡ್ ಒಬ್ಳು ಕಾಲ್ ಮಾಡಿದ್ಲು ನೋಡಿ ಇವಾಗ ಕಾಲ್ ಮಾಡಿದೆ ಕಾಲ್ ಮಾಡಿಬಿಟ್ಟು ಇವಾಗ ಅದು ಕಾಲ್ ನಾನು ರೆಕಾರ್ಡೇ ಆಗಿಲ್ಲ ಇವಾಗ 10,000 ಹಾಕ್ತೀನಿ ಅಂದರು ನಾನು ರೆಕಾರ್ಡ್ ಮಾಡೋಕ್ಕೆ ಮಿಸ್ ಆಯಿತು ಅದು ಟೋಟಲ್ ಆಗಿ ನಮಗೆ ಅಮೌಂಟ್ ಕಲೆಕ್ಟ್ ಆಗಿದೆ 1,04,900 ರೂಪಾಯಿ ಕಲೆಕ್ಟ್ ಆಗಿದೆ. ಇಂಥದ್ದೇ ಚಿತ್ರ ವಿಚಿತ್ರ ವಿಡಿಯೋಗಳಿಗಾಗಿ ಕಿರಿಕ್ ಪಾಪ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.